ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್. ಸೊ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತೇನಂತ ಅಂದರೆ ನಾವೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ವಿನಯ್ ಅವರ ರಿಲೇಷನ್ ಮನೆಯವ್ರದ್ದು ಪೂಜೆ ಇತ್ತು. ಸೊ ಹಾಗಾಗಿ ಪೂಜೆಗೆ ಹೋಗಿ ಬರೋಣ ಅಂತ. ಟೈಮ್ ಆಲ್ರೆಡಿ 9 ಗಂಟೆ ಆಗಿದೆ. ಶಾಪ್ಗೆ ಹೋಗಿ ಒಂದೆರಡು ಮೂರು ವೀಡಿಯೋ ಮಾಡಿಕೊಂಡು ಹೋಗಬೇಕು. ಸೊ ಹಂಗಾಗಿ ಇವಾಗ ಶಾಪ್ಗೆ ಹೋಗಬೇಕು. ಹೇರ್ ಡ್ರೈರ್ ಮಾಡ್ಕೊಳ್ಳೋಣ ಅಂತ ಬಂದು ತಲೆ ಸ್ನಾನ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಇವಾಗ ಏನು ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿರೋದ್ರಿಂದ ಬೆಳಗ್ಗೆ ಸೆಕೆಂಡ್ ಆಯ್ತಾ ಇತ್ತು ನಮಗೆ. ಸೊ ನಾನು ಮತ್ತೆ ವೀಡಿಯೋ ಮಾಡ್ತಾ ಇದ್ದೆ. ಸೊ ಆಮೇಲೆ ಅವ್ರನ್ನ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಸೊ ವಿನಯ್ನು ರೆಡಿ ಆಗ್ತಿದ್ದಾನೆ. ಇವಾಗ ನಾನು ಶಾಪ್ಗೆ ಹೋಗಿ ನನ್ನ ಶಾಪಲ್ಲಿ ಏನೇನು ಆಫರ್ ಕೊಡ್ತೀನಿ ಒಂದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ನೋಡಿ. ಇವತ್ತು ರೆಡಿ ಆಗಿದ್ದಾರೆ ಇವಾಗ. ಸೊ ನೋಡ್ಬೋದು. ಮತ್ತು ನಾನು ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀರಾ? ಎಸ್, ಚೆನ್ನಾಗಿ ಕಾಣ್ತಾ ಇದ್ದೀರಾ ಬಿಡಿ. ನಾನು ರೆಡಿ ಆಗಿದ್ದೀವಿ ಇವಾಗ. ಸೊ ನಾನು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮುಖಕ್ಕಿನ್ನ ಏನೂ ಹಾಕಿಲ್ಲ. ಹಂಗೆ ಕಾರಲ್ಲಿ ಹೋಗ್ತಾ ಹಾಕೊಳ್ಳೋಣ, ನೋಡೋಣ ಹೋಗೋಣ ಅಂತ. ಸೊ ವಿನಯ್ ಆಲ್ರೆಡಿ ಕೆಳಗೆ ಹೋಗಿದ್ದಾರೆ. ವಿನಯ್ ಹೋಯ್ತಾ ಇದ್ದಾನೆ, ಏನೋ ಮಾತಾಡ್ತಾ ನಿಂತಿದ್ದಾನೆ. ಸೊ ದಿಲೀಪ್ನ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ. ಬರ್ತೀನಿ ಅಂತಿದ್ದಾನಂತೆ. ಸೊ ಅವ್ನು ಕರ್ಕೊಂಡು ಹೋದ್ರೆ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ಈ ನಡುವೆ. ಸೊ ಹಂಗಾಗಿ ಡ್ರಾಪ್ ಔಟ್ ಮಾಡಿದ್ದೀನಿ. ಸೊ ಹೊರಡೋಣ. ಸೊ ಫ್ರೆಂಡ್ಸ್, ಹೊರಟಿದ್ದೀವಿ ಇವಾಗ ನಾವು. ಮೈಸೂರಿಗೆ ಹೋಗಿ ಮತ್ತೆ ನಮ್ಮ ಅಜ್ಜಿ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ. ಹಂಗೇನೆ ದಿಲೀಪ್ನ ಕರ್ಕೊಳ್ಳಿಲ್ಲ, ಯಾಕಂದರೆ ಸ್ವಲ್ಪ ಯಾಕೋ ಕೆಮ್ಮಿತ್ತು. ಹಾಗಾಗಿ ಮನೇಲೆ ಬಿಟ್ಟು ರೆಸ್ಟ್ ಮಾಡಲಿ ಅವನು. ಮೊನ್ನೆನೂ ಕರ್ಕೊಂಬಂದಿದ್ವಿ ಮೈಸೂರಿಗೆ. ಸೊ ಲಾಸ್ಟ್ 3 days ಬ್ಯಾಕ್ ನಾವು ಮೈಸೂರಿಗೆ ಬಂದಿದ್ವಿ. ಹಂಗಾಗಿ ಬೇಡ ಈ ಸಲ ಕರ್ಕೊಂಬರೋದು ಅಂತ ಕರ್ಕೊಂಬರಲಿಲ್ಲ. ಸೊ ಇದು ವ್ಲಾಗ್ ಹೇಗೆ ಬರುತ್ತೋ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾತಾಡ್ತಿದ್ದೆ. ಬಟ್ ಇವಾಗ ರೂಢಿ ತಪ್ಪೋಗಿರೋದ್ರಿಂದ ಹೆಂಗೆ ಗೊತ್ತಾಗ್ತಿಲ್ಲ ಮಾತಾಡೋದು, ಯಾಕಂದರೆ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಅಂಗಡಿ ವಿಡಿಯೋ ಮಾಡಿ ಅಂಗಡಿ ತರ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೀನಿ. ಮೊಬೈಲ್ ಕ್ಯಾಮ್ರಾ ಅಂಗಡಿಗೆ ಹೆಂಗೆ ವಿಡಿಯೋ ಮಾಡ್ತೀವಿ ಅದೇ ತರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರೂಢಿ ಆಗಬೇಕು, ರೂಢಿ ಆಗಲಿ, ಪರವಾಗಿಲ್ಲ, ಟೈಮ್ ತಗೊಳ್ಳಿ. ಯುಗಾದಿ ಹಬ್ಬದ ಲಾಸ್ಟ್ ಅನ್ಸುತ್ತೆ ನಾವು ವ್ಲಾಗ್ ಮಾಡಿದಲ್ವೇ ನಮ್ಮ. ಅದಾದ್ಮೇಲೆ ಒಂದು ವರ್ಷ ಆಯ್ತು. ಬಟ್ ಏನ್ ಖುಷಿ ಅಂದ್ರೆ ಮಾಡಿದ್ದೆ ವಿಡಿಯೋ. ಹೌದು, ಸುಮ್ಮನೆ ಮನೇಲೆ ಬಿಡಬಾರ್ದು ಅಂತ ಮಾಡಿದ್ದೆ ಅದು. ಆಮೇಲೆ ತಿರ್ಗಾ ಹಂಗೆ ಸ್ಟಾಪ್ ಆಗಿಲ್ಲ. ಆದ್ರೆ ಏನ್ ಖುಷಿ ಅಂದ್ರೆ ನಮ್ದು ಮಾನಿಟೈಸ್ ಆಗಿದೆ. ಸೊ ಡಾಲರ್ಸ್ ಕೌಂಟ್ ಆಗ್ತಿದ್ಯಲ್ಲ, ಅದಕ್ಕೋಸ್ಕರ ಮಾಡೋಣ. ಅದು ಒಂದು. ಮತ್ತೆ ಇನ್ನೊಂದು, ನಮ್ಮ ಅತ್ತೆಗೆ ಭಾರಿ ಇಷ್ಟವಾಗಿರುವಂತಹ ಯೂಟ್ಯೂಬ್ ಚಾನಲ್ ಇದು. ಸೊ ಹಾಗಾಗಿ ಬಿಡದೆ ಮಾಡಬೇಕು ಅಂತ. ನನ್ಗೆ ಯಾಕೆ ಇಷ್ಟ ಅಂದ್ರೆ ನಾವೆಲ್ಲ ತುಂಬಾ ಆಕ್ಟಿವ್ ಆಗಿರ್ತೀವಿ ಮಾಡೋವಾಗ. ಈಗ ಇದು ಏನು ವಿಡಿಯೋ ಮಾಡೋವಾಗ ಇದ್ ಮಾಡ್ಕೋಬೇಕು ಅದ್ ಮಾಡ್ಕೋಬೇಕು ಅಂತ ತುಂಬಾ ಆಕ್ಟಿವ್ ಆಗಿರ್ತೀವಿ. ಆದ್ರೆ ಬೇರೆ ಕೆಲ್ಸಗಳು ಇದ್ದಾಗ ಅಷ್ಟೊಂದು ಆಕ್ಟಿವ್ ಇರಲ್ಲ ಅಲ್ವಾ? ಇದ್ ಮಾಡೋದ್ರಿಂದ ನಮ್ಗೆ ಫುಲ್ ಹಿಂಗ್ ರೆಡಿ ಆಗ್ಬೇಕು, ಹಿಂಗ್ ಇದ್ ಮಾಡ್ಬೇಕು, ನಾವೆಲ್ಲ ಆಚೆ ಹೋಗ್ತಾ ಇರ್ತೀವಿ, ಅದೆಲ್ಲ ವಿಡಿಯೋ ಮಾಡ್ಬೋದು ಅಂತ ಎಷ್ಟೋ ಜನಕ್ಕೆ ಏನು ಗೊತ್ತಿರಲ್ಲ. ಹಂಗೆ ನಮ್ಮ ಅಮ್ಮ ಸ್ವಲ್ಪ ಪಿಯಾನೋ ತರ ಕುಯ್ತಾ ಇರ್ತಾರೆ. ಒಂದೇಳಪ್ಪ ಅಂದ್ರೆ ಕುಯ್ತಾರೆ. ನನ್ನ ಎಲ್ಲೋದ್ರು ಕಾಲ್ ಎಳಿಯೋದೇ ಇವ್ನ ಕೆಲ್ಸ. ಆಮೇಲೆ ಏನಾನ ಒಂದ್ ಹೇಳ್ಬೇಕು, ನಾನು ಏನ್ ಹೇಳಿದ್ರು ಅದಕ್ಕೊಂದು ಏನಾನ. ಆಮೇಲೆ ಹೆಂಗ್ ಗೊತ್ತಾ, ಅದು ಒಂಥರ ಈಗ ಒಂಥರ ವಿನಯ್ ವಾರ್ಡನ್ ತರ ನಮ್ಗೆ ಕದ್ರದು ಬೈಯೋದು. ನಾವೇನು ಮಾತಾಡಂಗಿಲ್ಲ ಜಾಸ್ತಿ, ಏನು ಹೇಳಂಗಿಲ್ಲ. ನಾವೇನಾರು 9 ಗಂಟೆ ಮೇಲೆ ರಾತ್ರಿ ಹೊತ್ತು ಮಾತಾಡ್ಕೊಂಡು ಕೂತಿದ್ರೆ ಗದ್ರತಾನೆ ಎಲ್ರಿಗೂ ಹೋಗಿ ರೂಮ್ ಸೇರ್ಕೊಳ್ಳಿ ಅಂತ. ಅಲ್ಲೇ ನಮ್ಮ ಅತ್ತೆಗೆ ಜಾಸ್ತಿ ಕಲ್ಕೋಗಮ್ಮ ಯಾಕೆ ಎತ್ತಿದ್ಯಾ 9 ಗಂಟೆ ಮೇಲೆ ಅಂತ. ಸ್ಟ್ರಿಕ್ಟ್ ವಾರ್ಡನ್ ಸಿಕ್ಕಿದಾರೆ ನಮ್ಗೆ. ಸೊ ಗೈಸ್, ಇವಾಗ ನಾವು ಮೈಸೂರು ಇನ್ನೇನು ರೀಚ್ ಆಗ್ತಾ ಇದೀವಿ. ಸೊ ಇನ್ನೊಂದು 10 minutes ಅಲ್ಲಿ ಹೋಗ್ತೀವಿ ವಿನಯ್. ಹೋಗಿ ಪ್ರೋಗ್ರಾಮ್ ಹೆಂಗಾಗುತ್ತೆ ದಿಲೀಪ ಇದ್ದಿದ್ರೆ ತೀಟೆ ಮಾಡಿ ಅವನದ್ ಯಾಕೋ ತುಂಬಾ ತೀಟೆ ಆಗ್ಬಿಟ್ಟಿದ್ದಾನೆ ಈ ನಡುವೆ ಅಂತ. ಅವ್ನು ಅಷ್ಟು ತೀಟೆನೇ ಇರ್ಲಿಲ್ಲ, ಬಟ್ ಈಗಂತೂ ಸಿಕ್ಕಾಪಟ್ಟೆ ತೀಟೆ ಆಗಿದೆ. ಮಾಡ್ತಾನೆ, ನೆಕ್ಸ್ಟ್ ವ್ಲಾಗ್ ಮಾಡ್ತಾನೆ. ಹೌದು, ಎಲ್ಲ ಚೆನ್ನಾಗಿ ಮಾತಾಡೋದ್ ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಹೌದು, ಎಲ್ಲ ಎಷ್ಟು ಮಾತಾಡೋದ್ ಕಲ್ತಿದ್ದಾನೆ ಅಂದ್ರೆ ನಮ್ನು ಮೀರ್ಸಿ ಮಾತಾಡ್ತಾನೆ. ಅಯ್ಯೋ, ಮೊನ್ನೆ ಒಂದ್ ಫಂಕ್ಷನ್ ಕರ್ಕೊಂಡು ಹೋದಾಗ ಹಂಗೆ ಅಲ್ವಾ, ಯಪ್ಪ ಮಾತಾಡ್ದ. ಸಖತ್ ಮಾತಾಡ್ತಾನೆ. ಸೊ ಫ್ರೆಂಡ್ಸ್, ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಊಟನೂ ತುಂಬ ಚೆನ್ನಾಗಿತ್ತು. ಮೈಸೂರಿಂದ
ಜಸ್ಟ್ ಇವಾಗ ಹೊರಟಿದ್ದೀವಿ. ಹಂಗೆ ದಿಲೀಪ್ನ ಕರ್ಕೊಂಡು ನಮ್ಮ ದೊಡ್ಡವನ ಬರ್ತಡೇ ಇದೆ ಸಾಯಂಕಾಲ. ಸೊ ಅಲ್ಲಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕು, ಮತ್ತು ಶಾಪ್ಗೆ ಹೋಗಬೇಕು. ಒಂದವೇ ಮಂಡ್ಯಗೆ ಹೋಗಿ ಸ್ವಲ್ಪ ಐಟಮ್ ಕಲೆಕ್ಟ್ ಮಾಡ್ಕೊಬೇಕಿತ್ತು. ಮಂಡ್ಯ ಶಾಪ್ಗೆ ಹೋಗೋಣ ಅಂತ. ಮಂಡ್ಯಗೆ ಹೋಗ್ತೀವಿ ವಿನಯ್. ಸೊ ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೊರಡೋಣ. ಫ್ರೆಂಡ್ಸ್, ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮೈಸೂರಿಂದ ಬಂದ್ವಿ. ಸ್ವಲ್ಪ ಟಯರ್ಡ್ ಆಗಿತ್ತು. ಈ ನಡುವೆ ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲರೂ ಹೋಗಿ ಬಂದರೆ ಟಯರ್ಡ್ ಅಂತ ಅನಿಸುತ್ತೆ. ಅಲ್ಲಿಂದ ಬಂದು ಸುಮಾರು ಒಂದು 8 ಗಂಟೆಗೆ ನಾವು ನಮ್ಮ ದೊಡ್ಡಮ್ಮನ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಇದು ಬಂದು ರಾಮನಗರದಲ್ಲೇ ಪಾರ್ಟಿ ಪಾಕೆಟ್ ಅಂತ ಹೇಳಿ ಅವರು ಜಸ್ಟ್ 1 ಅವರ್ಗೆ 499ಗೆ ಆಫರ್ ಕೊಟ್ಟಿರ್ತಾರೆ ಯಾವಾಗ್ಲೂ. ಸೊ ನಾವು ಅಲ್ಲೇ ಹೋದ್ವಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಸೊ ದಿಲೀಪ್ ಅಂದು ತುಂಬಾ ಎಂಜಾಯ್ ಮಾಡ್ದ ದೊಡ್ಡಮ್ಮನ ಬರ್ತಡೇನ. ಸೊ ದೊಡ್ಡಮ್ಮಗೂ ಖುಷಿ ಆಯಿತು. ನಾವೆಲ್ಲ ಸೇರಿ ಅವರಿಗೆ ಒಂದು ಸರ್ಪ್ರೈಸ್ ಅಂತಲೇ ಮಾಡಿದ್ದು. ಯಾಕಂದ್ರೆ ದೊಡ್ಡಮ್ಮಂಗೆ ಐಡಿಯಾ ಇರಲಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನಾನು ನನ್ನ ತಂಗಿದಿರೋ ಪ್ಲ್ಯಾನ್ ಮಾಡಿದ್ದು. ಸೊ ಹಂಗೆ ದಿಲೀಪ್ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಆ ಕೇಕ್ಗೆ ಅವನು ಪ್ರಿಫರೆನ್ಸ್ ಕೊಡ್ತಿರ್ತಾನೆ ಬರ್ತಡೇಲೆಲ್ಲ. ಸೊ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾನು ಮನೆಗೆ ಬಂದಾಗ ಒಂದು 10 ಗಂಟೆ ಆಗಿತ್ತು. ಬಂದು ಸೊ ಬೆಳಿಗ್ಗೆ ಬೇಗ ಎದ್ದೇಳಬೇಕಿತ್ತು, ಹಾಗಾಗಿ ನನ್ನ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದು ನೆಕ್ಸ್ಟ್ ಡೇ ಮಾಡ್ತಿರೋಂಥ ವ್ಲಾಗು. ಟೈಮ್ ಒಂದು ಬೆಳಿಗ್ಗೆ ಒಂದು 6 ಗಂಟೆ ಆಗಿದೆ. ಸೊ ವಿನಯ್ ಜಿಮ್ ರೆಡಿ ಆಗ್ತಿದ್ದಾನೆ, ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಇಬ್ಬರು ಕೂಡ ಹೊರಡಬೇಕು ಇವಾಗ. ಸೊ ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಾರ್ನಿಂಗ್. ಆಯಿತಾ ವಿನಯ್? ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.